ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ನಾ ಇವತ್ತು ಹೊಸ ರೆಸಿಪಿ ಅಂದರೆ ಸೊಪ್ಪಿನ ಪಲ್ಯ, ಕೀರೆ ಸೊಪ್ಪಿನ ಪಲ್ಯ ಅಂದರೆ ಕಿರಿಕ್ಸಾಲಿ ಸೊಪ್ಪಿನ ಪಲ್ಯ ಅಂತ ಹೇಳ್ಬೋದು. ಸುಮಾರಾಗಿ ನಾನು 2 ಕಟ್ನಷ್ಟು ಕಿರಿಕ್ಸಾಲಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಇವಾಗ ಸೊಪ್ಪನ್ನು ಬಿಡಿಸ್ಕೊತಿದ್ದೀನಿ ಎಳೆದು. ಇವಾಗ ಅದಕ್ಕೆ ಬಿಸಿನೀರಲ್ಲಿ, ಬಿಸಿನಂದರೆ ಉಗುರು ಬೆಚ್ಚಗಿನ ನೀರಲ್ಲಿ ನಾನು ಕಿರಿಕ್ಸಾಲಿ ಸೊಪ್ಪನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಕ್ಲೀನ್ ಆಗಲಿಕ್ಕೆ. ಅಂದ್ರೆ ಚೆನ್ನಾಗಿ ಕ್ಲೀನ್ ಆಗ್ತೈತಿ ಸೊಪ್ಪೆಲ್ಲ ಪೂರ್ತಿ ಉಪ್ಪು ನೀರಲ್ಲಿ ತೊಳೆದ್ರೆ. ಈ ರೀತಿಯಾಗಿ ಪೂರ್ತಿ ಕ್ಲೀನ್ ಮಾಡ್ಕೊಂಡು ನಾನು ಒಂದು ಸ್ವಲ್ಪ ಹಿಂಡ್ಕೊಂಡು ಒಂದು ಪಾತ್ರೆಗೆ ತೆಗೆದಿಟ್ಕೊಂಡ್ಬಿಡ್ತೀನಿ ಅಷ್ಟು ಪೂರ್ತಿ ಸೊಪ್ಪನ್ನ. ನೋಡಿ ಈ ರೀತಿಯಾಗಿ ಕೈನಲ್ಲೇ ಪೂರ್ತಿ ಚೆನ್ನಾಗಿ ನೀರು ಹೋಗುವವರೆಗೆ ಹಿಂಡ್ಕೋಬೇಕು. ಇದಕ್ಕೆ ನಾನು ನೋಡಿ ಇವಾಗ 4 ರಿಂದ 5 ಹಸಿಮೆಣ್ಸಿನ್ಕಾಯಿ, 1 ಟೊಮ್ಯಾಟೊ, 2 ಮೀಡಿಯಮ್ ಸೈಜ್ ಈರುಳ್ಳಿನ ಮೆಣಸಿನ್ಕಾಯಿನ ಉದ್ದುದಗಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿವಾಗ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಇವಾಗ ನೋಡಿ 1 ಟೇಬಲ್ ಸ್ಪೂನಷ್ಟು ಜೀರಿಗೆ. ಸಾಸಿವೆ ಜೀರಿಗೆ ಚೆನ್ನಾಗಿ ಚಟಪಟ ಅಂತ ಸಿಡಿದ್ರೇ ಟೇಸ್ಟ್, ಒಗ್ಗರಣೆದು ಟೇಸ್ಟ್ ಜಾಸ್ತಿ ಆಗ್ತೈತಿ. ಇದಕ್ಕೆ ಕರಿಬೇವು ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಮೀಡಿಯಮ್ ಸೈಜ್ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿನೂ ಸಹ ಜಜ್ಜಿ ಹಾಕ್ಕೋಬೋದು, ಆದರೆ ನಾನು ಹಾಕ್ಕೊಂಡಿಲ್ಲ. ಹಾಕ್ಕೊಂಡ್ರೆ ಇನ್ನೂ ಜಾಸ್ತಿ ರುಚಿ ಆಗ್ತೈತಿ. ಈ ರೀತಿಯಾಗಿ ಪೂರ್ತಿ ಚೆನ್ನಾಗಿ ಬಾಡಿಸ್ಕೋಬೇಕು. ಪೂರ್ತಿ ಚೆನ್ನಾಗಿ ಬಾಡಿಸ್ಕೊಂಡಿದ್ದಾದಮೇಲೆ ಇವಾಗ ನಾನು ಇದಕ್ಕೆ ಟೊಮ್ಯಾಟೋನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಪೂರ್ತಿ ಮೆತ್ತಗಾಗಬೇಕಿದು ಟೊಮ್ಯಾಟೊ. ನಾನು ಇದಕ್ಕೆ ಇವಾಗ 1-1.5 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ಈ ರೀತಿಯಾಗಿ ಪೂರ್ತಿ ಚೆನ್ನಾಗಿ ಬಾಡಿಸ್ಕೋಬೇಕು. ಇವಾಗ ಸೊಪ್ಪನ್ನ ಸೈಡಿಗೆ ಈಗ ಬಿಸಿನೀರಲ್ಲಿ ತೊಳೆದಿಟ್ಕೊಂಡಿದ್ವಲ್ಲ ಆ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಕಿರಿಕ್ಸಾಲಿ ಸೊಪ್ಪು ಹಾಕ್ಕೊಂಡು ಪೂರ್ತಿ ಚೆನ್ನಾಗಿ ಕೈ ಆಡಿಸ್ಬೇಕು. ಅಂದ್ರೆ ಮಿನಿಮಮ್ ಅಂದರೂ ಒಂದು 2 ರಿಂದ 3 ನಿಮಿಷ ಕೈ ಹಿಡಿತೈತಿ. ಪೂರ್ತಿ ಚೆನ್ನಾಗಿ ಮೆತ್ತಗಾಗೋವರೆಗೂ ಕೈ ಆಡಿಸ್ಕೋಬೇಕು, ನೀರಿನ ಅಂಶ ಇಲ್ಲದ ಹಾಗೆ ಪೂರ್ತಿ ಚೆನ್ನಾಗಿ ಕೈ ಆಡಿಸ್ಕೊಂಡ್ರೆ ಇನ್ನೂ ರುಚಿ ಜಾಸ್ತಿ ಆಗ್ತೈತಿ ಪಲ್ಯದ್ದು. ವಾರದಾಗ 1 ಟೈಮ್ ಆದರೂ ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ ನೀವು. ಮಕ್ಕಳಿಗೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಮೆಣಸಿನ್ಕಾಯಿ ತೆಗೆದುಕೊಡ್ರಿ ಅವ್ರಿಗೆ, ಉದ್ದುದಾಗಿ ಹೆಚ್ಕೊಂಡು ಇಟ್ಕೊಂಡಿರೋದು. ನೋಡಿ ಈ ರೀತಿಯಾಗಿ ಪೂರ್ತಿ ಚೆನ್ನಾಗಿ ಮೆತ್ತಗಾಗಬೇಕು, ಅದು ನೀರಿನ ಅಂಶ ಏಟು ಇಲ್ಲದ ಹಾಗೆ. ನೋಡಿ ರೆಡಿ ಆಯಿತು ನಮ್ಮ ಕಿರಿಕ್ಸಾಲಿ ಪಲ್ಯ ರೆಸಿಪಿ. ನೀವು ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ನೀವು ನೋಡೋದಲ್ಲದೆ ಬೇರೆದವ್ರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.